ಭಾಲ್ಕಿ ರೋಟರಿ ಕ್ಲಬ್ ವತಿಯಿಂದ ಆಗಸ್ಟ್ 2ರಂದು ಭಾಲ್ಕಿ ಪಟ್ಟಣದ ತಳವಾಡೆ ಆಸ್ಪತ್ರೆಯಲ್ಲಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಕುರಿತು ತಳವಾಡೆ ಆಸ್ಪತ್ರೆಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ರೋಟರಿ ಕ್ಲಬ್ನ ಅಧ್ಯಕ್ಷೆ ಡಾಕ್ಟರ್ ಶೈಲಜಾ ಅನಿಲ್ ತಳವಾಡೆಯವರು ರಕ್ತದಾನ ಶಿಬಿರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ರಕ್ತದಾನ ಮಾಡುವ ಮೂಲಕ ಜೀವ ಉಳಿಸುವ ಮಾನವೀಯ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಡಾಕ್ಟರ್ ಅಮಿತಾ ಆಸ್ಟೋರೆ ಮಾತನಾಡಿ, ರಕ್ತದಾನದ ಮಹತ್ವವನ್ನು ವಿವರಿಸಿ ಆರೋಗ್ಯವಂತ ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ರಕ್ತದಾನ ಮಾಡುವ ಮೂಲಕ ಹಲವು ಜೀವಗಳನ್ನು ಉಳಿಸಬಹುದಾಗಿದೆ. ರಕ್ತದಾನದ ಬಗ್ಗೆ ಇರುವ ಅನಗತ್ಯ ಭಯ ಮತ್ತು ತಪ್ಪು ಕಲ್ಪನೆಗಳನ್ನು ದೂರ ಮಾಡಿ ಸಮಾಜದ ಹಿತದೃಷ್ಟಿಯಿಂದ ಎಲ್ಲರೂ ರಕ್ತದಾನಕ್ಕೆ ಮುಂದಾಗಬೇಕು ಎಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ವಸಂತ್ ಪವಾರ್, ರೋಟರಿ ಕ್ಲಬ್ನ ಪದಾಧಿಕಾರಿಗಳು, ವೈದ್ಯರು, ಆಸ್ಪತ್ರೆಯ ಸಿಬ್ಬಂದಿಗಳು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಾಂತೋಪ್ಯಾಗಿ ಭಾಲ್ಕಿ. ಜೈ ಭೀಮ್ ನ್ಯೂಸ್ 24x7. ಇದು ಬಹುಜನರ ನ್ಯಾಯಕ್ಕಾಗಿ. ಭಾಲ್ಕಿ ಜನ ಮತ್ತೆ ಅಕ್ಕಪಕ್ಕ ಎಲ್ಲ ಜನರಿಗೂ ನಾವೊಂದು ಮಾಡ್ತಾ ಇರೋ ಒಂದು ಬ್ಲಡ್ ಡೊನೇಷನ್ ಕ್ಯಾಂಪ್ ಬಗ್ಗೆ, ಒಂದು ಫ್ರೀ ಬ್ಲಡ್ ಡೊನೇಷನ್ ಕ್ಯಾಂಪ್ ರೋಟರಿ ಮುಖಾಂತರ ನಾವು ಮಾಡ್ತಾ ಇದ್ದೀವಿ. ಯಾವತ್ತು 2 ಆಗಸ್ಟ್ ಅಂದರೆ ಸಂಡೇ ಬೆಳಗ್ಗೆ 10 ಗಂಟೆಯಿಂದ ಮಾಡ್ತಾ ಇದ್ದೀವಿ. ನೋಡಿ, ಬ್ಲಡ್ ಡೊನೇಷನ್ ಅನ್ನೋದು ಒಂದು ವೆರಿ ದೊಡ್ಡ ಜನಸೇವೆ. ನಾವು ಯಾವುದೇ ಒಂದು ದುಡ್ಡು ಕೊಟ್ಟು ಖರೀದಿ ಮಾಡ್ಬೋದು. ಒಂದು ಟಾನಿಕ್ ಆಯಿತು, ಒಂದು ಇಂಜೆಕ್ಷನ್ ಆಯಿತು, ಯಾವತ್ತೂ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಬ್ಲಡ್ ಒಂದೇ ಇದಕ್ಕೆ ಅದು ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ. ಒಬ್ಬರು ಇನ್ನೊಬ್ಬರು ತನ್ನ ಮೈಯಿಂದ ಇನ್ನೊಬ್ರಿಗೆ ಕೊಟ್ಟರೆ ಮಾತ್ರ ಬ್ಲಡ್ ಡೊನೇಷನ್ ಆಗುತ್ತೆ. ಆ್ಯಂಡ್ ನಮ್ಮ ರೋಟ್ರಿ ಮೋಟೋ ಇದೆ, ಸರ್ವಿಸ್ ಬಿಫೋರ್ ಸೆಲ್ಫ್. ಇದೆ, ಒಂದು ಜೀವ ಉಳಿಸೋ ಕೆಲಸ ಮಾಡೋ, ಒಂದು ಒಳ್ಳೆ ಕೆಲಸ ಮಾಡೋಕ್ಕೆ ರೋಟ್ರಿ ಕಡೆಯಿಂದ ಶುರು ಮಾಡಬೇಕಂತ ಮಾಡಿದ್ವಿ. ಸೊ ಎಲ್ಲರಿಗೂ ನಾನು ಇನ್ವೈಟ್ ಮಾಡಬೇಕಂತ ಇದ್ದೀನಿ. ಸುತ್ತಮುತ್ತ ಎಲ್ಲ ಜನರಿಗೂ ಬಂದು ಬ್ಲಡ್ ಡೊನೇಟ್ ಮಾಡಿ. ಒಂದು ಬ್ಲಡ್ ಡೊನೇಟ್ ಮಾಡಿದ್ರೆ 3 ಜೀವ ನಾವು ಉಳಿಸ್ಬೋದು. ಒಂದೇ ಸರಿ ಒಂದು 350 ml ಬ್ಲಡ್ ಡೊನೇಟ್ ಮಾಡಿದ್ರೆ, ಒಂದು ಬ್ಲಡ್ ಡೊನೇಟ್ ಮಾಡಬೇಕಂದ್ರೆ 1 ಲೀಟರ್ ತೊಗೋತಾರಂತ ಜನ ಅನ್ಸ್ತಾರೆ. ಅಷ್ಟೊಂದು ತೊಗೊಳೋದಿಲ್ಲ, ಜಸ್ಟ್ 350 ml ತೊಗೊಳ್ತಾರೆ. ಬಟ್ ಆ 350 ml ನಮ್ಗೆ ಏನಾಗುತ್ತೆ, ಯಾರಿಗೋ ಒಬ್ಬರಿಗೆ ಜೀವ ಉಳಿಸ್ತೀವಿ ಅದು ಗೊತ್ತಿರುತ್ತೆ. ಬಟ್ ಇನ್ನೊಬ್ಬರಿಗೆ ಒಂದು ಪೂರ ಲೈಫ್ ಟೈಮ್ ಒಂದು ಜೀವ ಕೊಟ್ಟಂಗಿದೆ ಒಂದು ಬ್ಲಡ್ ಕೊಟ್ಟರೆ. ಸ್ಪೆಷಲಿ ನೋಡ್ರಿ, ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ ಎಲ್ಲ ಆದ್ರಾಯ್ತು. ನಮ್ಮ ಡಾಕ್ಟ್ರಾಗಿ ನನಗೆ ಗೊತ್ತಿದೆ ಎಷ್ಟು ನಮ್ಮದು ಮಗು ತಾಯಿಗೆ ಉಳಿಸ್ಬೋದು ನಾವು ರಕ್ತ, ಎಷ್ಟು ರಕ್ತಹೀನತೆಯಿಂದ ಸಿಸೇರಿಯನ್ ಆಗಲಿ, ನಾರ್ಮಲ್ ಡೆಲಿವರಿ ಆಗಲಿ, ದೊಡ್ಡ ಆಪರೇಷನ್ ಆಗಬೇಕಾದಾಗ ಬ್ಲಡ್ ಎಷ್ಟು ಇಂಪಾರ್ಟೆಂಟ್ ಇದೆ. ಸಿಗ್ಲಾರ್ದೆ ಹಲವಾರು ಜನ ಬರುತ್ತಾ ಇದ್ದಾರೆ. ಬ್ಲಡ್ ಡೊನೇಟ್ ಮಾಡಿ ಇನ್ನೊಬ್ಬರ ಜೀವಕ್ಕೆ ಒಂದು ಹೀರೋ ಆಗಿ ಡೆಫಿನೆಟ್ಲಿ ಯಾರ ಜೀವ ನಾವು ಉಳಿಸ್ತೀವಲ್ಲ ಅವ್ರಿಗೆ ಗೊತ್ತಾವ್ ನಮಗೆ ಯಾರ್ದದ ಇದು ರಕ್ತ ಕೊಡಕ್ಕೆ ತೊಗೊಂಡಿದ್ದೀವಿ, ಅವ್ರಿಗೆ ಒಳ್ಳೇದಾಗಲಿ, ಅವ್ರ ಹೊಟ್ಟೆ ತಣ್ಣಗಿರಲಿ, ಅವ್ರಿಗೆ ಒಳ್ಳೇದಾಗಲಿ ಅಂತ ಅವ್ರು ನಮಗೆ ಹಸೆ ಹರಿಸ್ತಾರೆ. ಫಸ್ಟ್ ಟೈಮ್ ಡೊನೇಟ್ ಮಾಡೋರಿಗೆ ಮೋಟಿವೇಟ್ ಆಗುತ್ತೆ. ನೀವು ಹಾಕೋದ್ರಿಂದ ಫಸ್ಟ್ ಟೈಮ್ ಅವರಿಗೆಲ್ಲ ಇಷ್ಟೆಲ್ಲ ಆಗುತ್ತಾ, ನನ್ನಿಂದ ಒಬ್ಬರು ಜೀವ ಉಳಿಯುತ್ತಾ, ಅವ್ರು ಬರ್ಬೇಕಂತಾರೆ. ಇನ್ನೊಬ್ರು ವರ್ಷಕ್ಕೆ ಒಂದ್ಸರಿ ಕೊಡೋರು ಹಲವಾರು ಜನ ಇದ್ದಾರೆ. ಅವರೆಲ್ಲರಿಗೂ ನಾವು ಇನ್ನೊಂದು ಏನು ಹೇಳ್ಬೇಕಂತೀನಿ, ಬರ್ರಿ ಈ ರೋಟ್ರಿ ಮುಖಾಂತರ ನಾವೇನು ಮಾಡ್ತಾ ಇದ್ದೀವಿ, ಒಂದು ಇನ್ನೊಬ್ರು ಜೀವ ಉಳಿಸ್ಲಿಕ್ಕೆ ಎವ್ರಿ ವರ್ಷ ಕೊಡ್ತೀನಿ. ಇವತ್ತು ಈ ವರ್ಷನೂ ಕೊಟ್ಟು ಜೀವ ಉಳಿಸೋಕ್ಕೆ ಹೆಲ್ಪ್ ಮಾಡಿರಿ. ಸೊ 2 ಆಗಸ್ಟ್ ನಿಮಗೆಲ್ಲರೂ ಕಾಯ್ತಾ ಇರ್ತೀವಿ. ಫಸ್ಟ್ ನಾನು ರೋಟ್ರಿ ಪ್ರೆಸಿಡೆಂಟ್, ನಾನು ಈ ವರ್ಷದ್ದು ಪ್ರೆಸಿಡೆಂಟ್ ಆಫ್ ರೋಟ್ರಿ ಕ್ಲಬ್ ಆಫ್ ಭಾಲ್ಕಿ ಫೋರ್ಟ್. ಆ್ಯಂಡ್ ಫಸ್ಟ್ ನಾನು ಕ್ಯಾಂಪ್ ಸ್ಟಾರ್ಟ್ ಮಾಡೋದೇ ನಾನು ಬ್ಲಡ್ ಡೊನೇಟ್ ಮಾಡಿ. ಒಂದು ಹೆಣ್ಮಗಳಾಗಿ ಕೊಡಬಾರ್ದೇನ್ರಿ, ಹೆಣ್ಮಕ್ಳು ಕೊಡಬಾರ್ದೇನಂತ ಭಾಳ ಮಂದಿಗೆ ಇರ್ತದೆ. ಸೊ ಈ ಕ್ಯಾಂಪನ್ನು ನಾನೇ ಬ್ಲಡ್ ಫಸ್ಟ್ ಡೊನೇಟ್ ಮಾಡಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಹೆಣ್ಮಕ್ಳಿಗೂ ಅಷ್ಟೇ ರಿಕ್ವೆಸ್ಟ್ ಮಾಡ್ತೀನಿ, ಬನ್ನಿ ಎಲ್ಲರೂ ಡೊನೇಟ್ ಮಾಡೋಣ, ಇನ್ನೊಬ್ಬರು ಜೀವ ಉಳಿಸಿ ಅವ್ರಿಗೂ ಹೀರೋ ಆಗ. ಈ ಸರಿ ನಾವು ಕರೆಸ್ತಾ ಇರೋದು ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್. ಅದು ಬೀದರ್ ಗೌರ್ಮೆಂಟ್ ಬ್ಲಡ್ ಬ್ಯಾಂಕ್ ರೀ. ಅವ್ರೇನು ಮಾಡ್ತಾರೆ, ನಮಗೆ ಒಂದು ಕಾರ್ಡ್ ಕೊಡ್ತಾರೆ. ಅದು ಕಾರ್ಡ್ ಸಪ್ಲೈ ಮಾಡ್ತಾರೆ. ಅದು ಕಾರ್ಡ್ ಅಂದರೆ ಇಟ್ ಇಸ್ ವಿ ಕ್ಯಾನ್ ಯೂಸ್ ದಟ್ ಕಾರ್ಡ್. ಆ್ಯಂಡ್ ನೆಕ್ಸ್ಟ್ ಟೈಮ್ ನೀವು ಹೋದಾಗ ಆ ಕಾರ್ಡ್ ಮೇಲೆ ಅವರು ಎಷ್ಟು ಒಂದು ಫ್ರೀ ಯೂನಿಟ್ ಕೊಡ್ತಾರೆ. ಮೇ ಬಿ 6 ತಿಂಗಳ ತನಕ ಏನೋ ಇರ್ತದ್ರಿ ಅದು. ಬಟ್ ಅದರಿಂದ ನೀವು ಡೊನೇಟ್ ಮಾಡಿದ್ದು ನೀವು ಯಾರೋ ಇನ್ನೊಬ್ರು ನಿಮ್ಮ ರಿಲೇಟಿವ್ ಸಿಗಬೇಕಾಗಿತ್ತಂದ್ರೆ ಆ ಕಾರ್ಡ್ ಮೇಲೆ ನೀವು तगोड़ಬಹುದು। तो ऐसा फ्री ब्लड डोनेट हम गवर्नमेंट हॉस्पिटल वालों को देने से और स्टोर करके गरीब लोगों को दे सकते हैं। इससे क्या होता है, जो देता है व्यक्ति उसको ही ज़्यादा फायदा होता है। हमारा हार्ट का हेल्थ भी अच्छा होता है। 6 महीने को एक बार ब्लड डोनेट करने से हमारा वेट भी कम होता है और हमारे को नया एनर्जी बॉडी में पैदा होता है। क्यों बोले तो नया ब्लड हमारे पास तैयार होता है। हम देने से हमारा खून और ज़्यादा अच्छा तरह से खून में फॉर्मेशन होता है। ये सब बहुत फ़ायदे हैं सब लोगों को। कई लोग क्या बोलते हैं, रूमर्स बोलते हैं कि ब्लड डोनेट से हमारे को वीकनेस आता है, हम ज़्यादा एक्टिविटीज़ नहीं कर सकते। ये झूठ बात है। हम कितना ज़्यादा ब्लड दिए बोले तो साल को 1 बार 2 बार हमारे को जरूर ब्लड देना चाहिए। आप सब आपके माध्यम से मैं सबको बोलना चाहता हूँ, भाल्की के सभी
समस्त नागरिक को जो एबल है, जो ब्लड दे सकते हैं, जरूर आप तलवाड़े हॉस्पिटल को अगस्त 2 तारीख को आके अपना रक्तदान देना बोल के मैं विनंती आपके थ्रू करता हूँ। धन्यवाद। जय हिंद, जय भारत।